ನಾವು ಕೃಷ್ಣಾವರಂ ಲಿಮಿಟ್ ಗಡ್ಗಾಮ್ನಲ್ಲಿ ಪಂಚಾಯತ್ ಸೇರಿರೋ ಜಾಗಕ್ಕೆ ಬಂದಿದ್ದೀವಿ. ಇದು ಬಂದು ಪ್ಯೂರ್ ರೌನಿ ಲ್ಯಾಂಡ್. ಸರ್ವೆ ನಂಬರ್ 17ನಲ್ಲಿ 1 ಎಕರೆ 30 ಗುಂಟಾಲು. ಇವ್ರಿಗೆ ಪುರುಷೋತ್ತಮ್ ಕಣ್ಣನ್ ಇವ್ರಿಗೆ 91-92 ದುರಸ್ತಿ ಆಗಿದ್ರೆ ಹೇಳ್ತಾರೆ. P1 ಓಕೆ ಒಪ್ಕೊಳ್ತೀನಿ, P1 ದುರಸ್ತಿ ಆಗಿದ್ರೆ ಹೇಳ್ತಾರೆ. ಮುಂಚೆ ತೋರಿಸ್ಬಿಡ್ತೀನಿ. ಇದು P1 ದುರಸ್ತಿ ಆಗಿದ್ರೆ ಹೇಳ್ತಾರೆ. P1 ಯಾವ ಥರ ದುರಸ್ತಿ ಆಗುತ್ತೆ ದೇವ್ರಿಗೆ ಗೊತ್ತಾಗಬೇಕು, ತಹಸೀಲ್ದಾರ್ ಮೇಡಮ್ಗೆ ಗೊತ್ತಾಗಬೇಕು ದುರಸ್ತಿ ಆಗುವುದು. ಇಲ್ಲಿ ಬಂದು ಲೇಔಟ್ ಮಾಡ್ತಾರೆ. P ನಂಬರಲ್ಲಿ 1 ಎಕರೆ 30 ಗುಂಟಾಲ್ ಟೋಟಲಿ ಇರೋದು 3 ಎಕರೆ 39 ಗುಂಟಾಲು. ಒಂದೇ ಇದರಲ್ಲಿ 2 ಪಾಣಿ ಬರುತ್ತೆ. ಇನ್ನೊಂದು ಅದೇ ಸೇಮ್ ಸರ್ವೆ ನಂಬರ್ 17 ನೋಡಿ, 2 ಎಕರೆ 9 ಗುಂಟಾಲು. ಇದು ಎರಡೇ ಸೇರಿ 3 ಎಕರೆ 39 ಗುಂಟಾಲು. ಇದ್ರ ಏನು ವಿಚಿತ್ರ ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಈ ಗಡ್ಗಾನಮಲ್ಲಿ ಪಂಚಾಯತ್ ಯಾವ್ದು ಇಲ್ಲಿಗಲ್ ಡೀಡ್ ಬಂದರೆ P ನಂಬರ್ಗೆ ಯಾರಾದ್ರೂ ಲೇಔಟ್ ಮಾಡ್ತಾರಾ? ಎಲ್ಲಿ ಯಾವ್ದಾರು ಕೇಳಿ ನೀವು. ಎಷ್ಟೋ ರೌನಿ ಆಫೀಸರ್ಸ್ ಇಡೀ ಕರ್ನಾಟಕದಲ್ಲಿ ಇದ್ದೀರಾ. ನನ್ನ ಗ್ರೂಪಲ್ಲಿ ರೌನಿ ಮಿನಿಸ್ಟರ್, ಒಳ್ಳೆ ಗ್ರೇಟ್ ಮಿನಿಸ್ಟರ್, ರೌಡಿ ಮಿನಿಸ್ಟರ್ ನನ್ನ ಗ್ರೂಪಲ್ಲಿ ಇದ್ದಾರೆ. ಅವರು ಕೂಡ ನಾನು ಮನವಿ ಮಾಡ್ತಾ ಇರೋದು, ಸರ್ P ನಂಬರಲ್ಲಿ P1 ಇದು P ನಂಬರಲ್ಲಿ ಯಾರೋ ಲೇಔಟ್ ಮಾಡ್ತಾರಾ? ಇದೀಗ ಅಷ್ಟಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಲೇಔಟ್ ಮಾಡಿದ್ದಾರೆ ನೋಡಿ ಸರ್. ಇಲ್ಲಿ ನೋಡಿ P1 ಪುರುಷೋತ್ತಮನ್ ನೋಡಿ ಸರ್. P1 ಸ್ಟಾರ್ ಪುರುಷೋತ್ತಮನ್ UNDRO ನಂಬರ್ ಬಂದು 30479192. ಗೌರ್ಮೆಂಟ್ ಖರಾಬ್ ಲ್ಯಾಂಡ್. ಇವ್ರಿಗೆ ಹೆಂಗೆ ದುರಸ್ತಿ ಆಗುತ್ತೆ? ದುರಸ್ತಿ ಆಗಿದ್ರೆ ಪಾಣಿ ಇರಬೇಕು, P ನಂಬರ್ ಕಟ್ ಆಗಬೇಕು. P ನಂಬರ್ ಯಾವುದು ಕಟ್ ಆಗಲ್ಲ, P ನಂಬರ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಲೇಔಟ್ಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ಟೋಟಲ್ 3 ಎಕರೆ 39 ಗುಂಟಾಲ್. ನನ್ನ ಕಡೆದು ಏನೋ ಗೌರ್ಮೆಂಟ್ ಲ್ಯಾಂಡ್ ಇಷ್ಟು ಕಾಸ್ಟ್ಲಿ ರೇಟಲ್ಲಿ ಇರೋದು ಗೌರ್ಮೆಂಟ್ ಲ್ಯಾಂಡ್. ಈ ತಹಸೀಲ್ದಾರ್ ಮೇಡಮ್ ಏನು ಮಾಡ್ತಾ ಇದ್ದಾರೆ? ಅವ್ರ ಡಿಪಾರ್ಟ್ಮೆಂಟ್ ಲೀಗಲ್ ಅಡ್ವೈಸರಿ ಯಾರಿಲ್ಲ, ಅವ್ರ ಡಿಪಾರ್ಟ್ಮೆಂಟ್ ರೌಡಿ ಸೆಕ್ರೆಟರಿಗಳು ಯಾರಿಲ್ಲ, ಅವ್ರ ಡಿಪಾರ್ಟ್ಮೆಂಟ್ ವಿಲೇಜ್ ಸೆಕ್ರೆಟರಿ ಯಾರಿಲ್ಲ. ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಬಂದು. ಯಾಕಂದರೆ ಇಷ್ಟು ಇಲ್ಲಿಗೆಲ್ಲ ಆಗ್ತದೆ. ಅವ್ರ ಕಣ್ಣಲ್ಲಿ ಗೊತ್ತಾಗುತ್ತೆ. ಪಾಣಿಗಳು ದಿನ ನೋಡ್ತಾರೆ, ದಿನ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅವರು? ಯಾವ ರೀತಿಯಲ್ಲಿ ಇದು ನಮ್ಗೆ ಅರ್ಥ ಆಗಿಲ್ಲ. ತಹಸೀಲ್ದಾರ್ ಮೇಡಮ್ ಗಮನಕ್ಕೆ, DC ಸರ್ ಗಮನಕ್ಕೆ ಕೂಡ ಹೋಗ್ಬೇಕಿದೆ. DC ಸರ್ ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗಿಲ್ಲ. DC ಸರ್ P ನಂಬರು ಸರ್ವೆ ನಂಬರ್ 17 ಚೆಕ್ ಮಾಡ್ಕೊಳ್ಳಿ. P ನಂಬರ್ P1 ಪುರುಷೋತ್ತಮನ್ನು ಅಂಡ್ ಕಣ್ಣನ್ನು ಇವ್ರಿಗೆ 1 ಎಕರೆ 30 ಗುಂಟಾಲ್ ಹೇಳ್ತಾರೆ. ಹೆಂಗೆ ಸರ್ ಪಾಸಿಬಲ್ ಆಗುತ್ತೆ? P ನಂಬರಲ್ಲಿ ಲೇಔಟ್ ಮಾಡೋಕ್ಕಾಗತ್ತಾ ಸರ್? ಇದೆಲ್ಲ ಬಂದು ಒಂದೇ ಸರ್ವೆ ನಂಬರು 3 ಎಕರೆ 39 ಗುಂಟಾಲ್ ಸರ್. ಇಲ್ಲಿ ಒಬ್ರು ಹಾಕ್ಕೊಂಡಿದ್ದಾರೆ, ಇನ್ನೊಬ್ರು ಯಾರೋ ಬೋರ್ಡ್ ಹಾಕ್ಕೊಂಡಿದ್ದಾರೆ, ಕೋರ್ಟಲ್ಲಿ ಕೇಸ್ ಮಾಡ್ಕೊಂಡಿದ್ದಾರೆ. ಅವ್ರು ಹೆಂಗಾದ್ರೂ ಮಾಡ್ಕೊಂಡು ಹೋಗಿ, ನಾವು ಅವ್ರ ಬಗ್ಗೆ ನಮ್ಮ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಹೆಂಗಂದು ಬಂದಿದೆ? ಗೌರ್ಮೆಂಟ್ ಖರಾಬ್ ಲ್ಯಾಂಡ್ ಅವ್ರಿಗೆ ಯಾವ ರೀತಿಯಲ್ಲಿ ಬರುತ್ತೆ ಸರ್? ಇವ್ರಿಗೆ ಗೌರ್ಮೆಂಟ್ ಖರಾಬ್ ಲ್ಯಾಂಡ್ ಯಾರು ಇರುತ್ತೆ? ಟೋಟಲಿ 3.5 ಎಕರೆ ಚೆಕ್ ಮಾಡಿ ಕೊಡಬೇಕು. ಚೆಕ್ ಮಾಡಿ ಸರ್ವೆ ಮಾಡಿ ಇದು ಅಳತೆ ಮಾಡಿ ಗೌರ್ಮೆಂಟಿಗೆ ಟೇಕ್ ಓವರ್ ಮಾಡಿ. ನಮ್ಗೆ ಸಂತೋಷ. ಗೌರ್ಮೆಂಟ್ ಟೇಕ್ ಓವರ್ ಮಾಡಿಲ್ಲ ಅಂದರೆ ನಾವು ಈ ಟೈಮ್ ಡೈರೆಕ್ಟ ರೌನಿ ಮಿನಿಸ್ಟರ್ ಹತ್ರ ಕರ್ಕೊಂಡು ಬರ್ತೀವಿ. KGF ಅಲ್ಲಿ ಎಲ್ಲೆಲ್ಲಿ ಇಲ್ಲಿಗೆಲ್ಲ ಆಗ್ತಾ ಇದೆ, ಕೃಷ್ಣಾವರಂ ಈ DK ಪಂಚಾಯತಲ್ಲಿ ಸುಮಾರು ಇಲ್ಲಿಗೆಲ್ಲ ನಡೀತಾ ಇದೆ. P ನಂಬರಲ್ಲಿ ಮೋರ್ ದನ್ 50 ಮೇಲೆ ಖಾತಾ ಕೊಟ್ಟಿದ್ದಾರೆ. DK ಗಡ್ಗಾಮ್ನಲ್ಲಿ ಪಂಚಾಯತ್ ಅವರು, ಸಾರಿ DK ಇಲ್ಲ ಗಡ್ಗಾಮ್ನಲ್ಲಿ ಪಂಚಾಯತ್ ಅವರು P ನಂಬರಲ್ಲಿ ಒಂದು 50 ಮೇಲೆ ಖಾತಾ ಕೊಟ್ಟಿದ್ದಾರೆ. P ನಂಬರ್ ಕೊಟ್ಟಿರೋದು ವಿಚಿತ್ರ ಅಂದರೆ ಇವ್ರು ಒಂದೇ ಇದು. ಯಾಕಂದರೆ ದುಡ್ಡು ಬೇಕು, ಕೊಡ್ತಾರೆ ಅವರು. ಇಲ್ಲಿ ಇವರು ಮೆಂಬರ್ಗೆ ದುಡ್ಡು ಬೇಕೋ ಏನೋ ರೆಕಮೆಂಡ್ ಮಾಡ್ತಾರೆ, ಅಲ್ಲಿ PDOಗಳು ಕೊಟ್ಬಿಡ್ತಾರೆ. ಇಲ್ಲಿ ಸಾಯೋದು ಯಾರು ಸರ್? ಅಲ್ಲಿರೋ ಲ್ಯಾಂಡ್ ತೋರ್ಸೋಕ್ಕಾಗಲ್ಲ. ಏನೋ ಒಂದು ಸೈಟ್ ಮೇಲೆ ಅಳತೆ ಮಾಡಿ ಸೇಲ್ ಮಾಡಿಬಿಡ್ತಾರೆ. ಆ ಪಬ್ಲಿಕ್ ಏನಾಗೋದು? ಪಬ್ಲಿಕ್ ನೋಡಿ ದುಡ್ಡು ಎಲ್ಲಿದೆ ಸುಮ್ಮನೆ ಬರಲ್ಲ. ಪಬ್ಲಿಕ್ ಎಲ್ಲೇ ಕಷ್ಟಪಟ್ಕೊಂಡು ತಗೊಂಡು ಬಂದು ಒಂದು ಸೈಟ್ ತಗೊಳ್ತಾರೆ. ಈ ಸೈಟಲ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ಯಾರು ಕೊಡುವುದು? ದುಡ್ಡು ರಿಟರ್ನ್ ಮಾಡೋಕ್ಕೆ ಯಾರು ಸಾಧ್ಯ ಆಗುತ್ತೆ? ಯಾರು ಮಾಡಲ್ಲ. ಅದೇನು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಹೀರಿಂಗ್ ಹೋಗ್ತಾ ಇರಬೇಕು. ಇಲ್ಲಿ ದುಡ್ಡು ಕೊಟ್ಟರು ಸಾಯ್ಬೇಕು. ಇದು ಯಾವ ರೀತಿಯಲ್ಲಿ ಸರ್ ನ್ಯಾಯ ಅದು? ನೀವು ಏನಕ್ಕೆ ಬಾಬು ಮಾತ್ರ ಮಾತಾಡ್ತಾನೆ? ಬಾಬು ಇರೋದು ಇದಕ್ಕೆ ಸರ್. ನ್ಯಾಯವಾಗಿ ಏನೋ ಇದೆ, ಎಲ್ಲೆಲ್ಲಿ ಇಲ್ಲಿಗೆಲ್ಲ ಆಗ್ತದೆ ನಮ್ಮ ಗೌರ್ಮೆಂಟ್ಗೆ ತಿಳಿಸ್ತಾ ಇದ್ದೀವಿ. ಇದು ನಿಮಗೆ ನಿಮ್ಮ ಆಫೀಸಸ್ ನಿಮ್ಗೆ ತಿಳಿಸಲ್ಲ, ನಾನು ತಿಳಿಸ್ತಾ ಇದ್ದೀನಿ. ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ತಹಸೀಲ್ದಾರ್ ಕೂಡಲೇ ಬಂದಿದ್ದು ಇನ್ಸ್ಪೆಕ್ಷನ್ ಮಾಡಿ ಇದು ಟೇಕ್ ಓವರ್ ಮಾಡಲೇಬೇಕಿದು. ಪ್ಯೂರ್ ಇಲ್ಲಿಗಲ್ ಇದು. ಸರ್ವೆ ನಂಬರ್ 17 ಪ್ಯೂರ್ ಇಲ್ಲಿಗಲ್. 3 ಎಕರೆ 39 ಕ್ವಿಂಟಲ್ ಪ್ಯೂರ್ ಇಲ್ಲಿಗಲ್. ಇಲ್ಲಿಂದ ಸ್ಟಾರ್ಟಿಂಗ್ ರೋಡಿಂದ ಬರುತ್ತೆ. ಇವ್ರಿಗೆ ಹೆಂಗಂದ ಬಂದಿದೆ? ವಿನಾಯಕ ಇನ್ಸ್ಟಿಟ್ಯೂಟ್ ಕಟ್ಟಿದಾರಲ್ಲ, ಇವ್ರು ಕೂಡ ಹೆಂಗಂದ ಬಂದಿದೆ? ಚೆಕ್ ಮಾಡಿ. ಇವರೇ ಅಳತೆ ಮಾಡಿ
ಇವ್ರದ್ದು ಸೇಮ್ ಸರ್ವೆ ನಂಬರ್ 17 ಕಟ್ಟಿರೋದು. ಇಲ್ಲಿಗಲ್ ದಾಖಲಾತಿ ಮಾಡಿರೋದು ಇವರೆಲ್ಲ ಸೇರಿಕೊಂಡು. ಇಲ್ಲಿರೋದು ಸುಮಾರು ಮನೆಗಳಿದೆ. ಮಾಡಬೇಕು ನನ್ನ ಮುಖಾಂತರ ಕೇಳ್ತಾ ಇದ್ವಿ. ನೋಡಿಕೊಂಡು ಇದೆಲ್ಲ ಮಾಡಬೇಕು ಸರ್. ಟೋಟಲಿ ಇದೆಲ್ಲ ಇಲ್ಲಿ ಲೇಔಟ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾರೋ ಒಬ್ರಿಗೆ ಕೇಸ್ ಹಾಕ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನನಗೆ ಯಾರಿಲ್ಲ. ಅವ್ರು ಬಂದು ಯಾರು ನಿರ್ಮಲ್ ಸೇಟಿನ ಹೇಳ್ತಾರೆ. ನಮ್ಗೆ ಅವ್ರ ಬಗ್ಗೆ ಐಡಿಯಾ ಇಲ್ಲ. ಇದು ಸೇಟ್ಗೆ ಬರಲ್ಲ. ಅದು ಗೌರ್ಮೆಂಟ್ ಲ್ಯಾಂಡ್ ಹೆಂಗೆ ಸೇಟ್ಗೆ ಹೋಗುತ್ತೆ? ನಿಜ ಅಲ್ಲ ಸರ್? ಯಾರಿಗೂ ಹೋಗಲ್ಲ ಸರ್ ಇದು. ಪಾಪ ಅವ್ರ ಹೆಸರು ಏನು ಹಾಕಿದ್ದಾರೆ, ಅವ್ರು ಏನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಫೈಟ್ ಮಾಡ್ಕೊಳ್ತಾರೆ. ಲೀಗಲ್ ಕೋರ್ಟಲ್ಲಿ ಮಾಡ್ಕೊಂಡು ಹೋಗಿ ನಮಗೆ ಬೇಕಾಗಲ್ಲ. ಅವ್ರ ಕತೆ ನಾವು ಹೋಗಲ್ಲ. ನಮ್ದು ಏನು ಗೌರ್ಮೆಂಟ್ ಕಡೆಯಿಂದ ಸರ್ವೆ ನಂಬರ್ 17 2 ಪಾನಿ ಬರುತ್ತೆ. ಒಂದು ಪಾನಿಯಲ್ಲಿ P1 ಇದೆ, ಒಂದು ಪಾನಿಯಲ್ಲಿ ನಾಟ್ P1. ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಒಂದು ಪಾನಿಯಲ್ಲಿ 1991 ದುರಸ್ತಿ ಮಾಡಿದ್ರೆ ನೀವು ಯಾವ ರೀತಿ ದುರಸ್ತಿ ಆಗುತ್ತೆ? ದುರಸ್ತಿ ಮಾಡೋಕ್ಕೆ ಪಾಸಿಬಲ್ ಆಗುತ್ತಾ? P ನಂಬರಲ್ಲಿ ಅವ್ರಿಗೆ ಚಾಗಲ್ ಸೀಟ್ ಕೊಡೋಕ್ಕೆ ಪಾಸಿಬಲ್ ಆಗುತ್ತಾ? ಇಲ್ಲಿ P ನಂಬರ್ಲಿ ಇರೋದು ಜಾಗ ಒಂದು ಲೇಔಟ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತಾ? ಎಲ್ಲ ನೀವು ಹೇಳ್ಬೇಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹೇಳ್ಬೇಕು. ಇಲ್ಲಿ ಕೆಲವು ಆಫೀಸರ್ಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಇವತ್ತು ಕೂಡ ನಮ್ಮ ರೆವಿನ್ಯೂ ಮಿನಿಸ್ಟ್ರು ನಾನು ನೋಡಿದ್ದೀನಿ ಒಂದು ನ್ಯೂಸಲ್ಲಿ. ಕೆಲವು ಆಫೀಸರ್ಸ್ ಮಿಸ್ಯೂಸ್ ಮಾಡ್ತಾರೆ. ನಿಜ 101% ಮಾಡ್ತಾ ಇದ್ದಾರೆ. KGF ತುಂಬ ಮಿಸ್ಯೂಸ್ ಆಗ್ತಾ ಇದೆ. ಇಲ್ಲಿ ಕೃಷ್ಣಾವರಮಲ್ಲಿ ಪೂರ್ತಿ ಇದೆ, ಸರ್ವೆ ನಂಬರ್ ಪೂರ್ತಿ ಇದೆ. ಎಲ್ಲ ಕಡೆ ಒಂದು ಜಾಗಕ್ಕೆ 10 ಜನ ಬರ್ತಾರೆ. ಇದೆಲ್ಲ ನೀವು ಕಂಡಿಟ್ಟು ಪಾಪ ಪಬ್ಲಿಕ್ ಒಳ್ಳೇದು ಮಾಡಬೇಕನ್ನೋ ಮುಖಾಂತರ ಕೇಳ್ತಾ ಇದ್ದೀವಿ. ನೆಕ್ಸ್ಟ್ ಲೈವ್ ಬಂದು ಡೈರೆಕ್ಟಾಗಿ ಬಂದು ಇದಕ್ಕೆ ಹೋಗ್ತಾ ಇದ್ದೀವಿ ಸಾರ್ ಹತ್ರ, ಕೃಷ್ಣ ಬೈರೇಗೌಡ ಸಾರ್ ಹತ್ರ, ಒಳ್ಳೆ ಮಿನಿಸ್ಟ್ರು, ಸೂಪರ್ ಮಿನಿಸ್ಟರ್ ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಇದು ನಾವು ಈ ಮಾತಲ್ಲಿ ಹೇಳುವುದು ಹಂಗೆ ಮನಸ್ಸಲ್ಲಿ ಇಟ್ಕೊಳ್ಬೇಡ. 101% ಡೈರೆಕ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ಇದು ರೆಕಾರ್ಡ್ ಎಲ್ಲ ಕೊಟ್ಟು ಕರ್ಕೊಂಡು ಬರ್ತೀವಿ. ಒಂದ್ಸಲ KGF ವಿಸಿಟ್ ಮಾಡಿ ಸರ್. ಯಾಕಂದರೆ ಕೆರೆಗೆಲ್ಲ ಕೃಷ್ಣಾವರಂ ಗಡ್ಗಾಮ್ನಲ್ಲಿ ಪಂಚಾಯತಲ್ಲಿ ಕೆರೆ 2 ಕೆರೆಗೆ ಖಾತಾಗಳು ಕೊಟ್ಟು ತಿನ್ಬಿಟ್ಟಿದ್ದಾರೆ. ಯಾವ ಪಂಚಾಯತ್? ಗಡ್ಗಾಮ್ನಲ್ಲಿ ಪಂಚಾಯತ್ ಕೊಟ್ಟಿರೋದು ಕೆರೆ. ಇದು ತಹಸೀಲ್ದಾರ್ ಮೇಡಮ್ ಗೊತ್ತು, ಇಡೀ ಜನಕ್ಕೆ ಗೊತ್ತು ಎಷ್ಟಿದೆ ಕೆರೆಗಳು. ಇದೆಲ್ಲ ನಾನು ಸಾರ್ಗೆ ಹೇಳ್ಬೇಕು, ಮಿನಿಸ್ಟ್ರಿಗೆ ಹೇಳ್ಬೇಕು. ಮಿನಿಸ್ಟ್ರಿ ಹೇಳಿ ಅವ್ರು ಬಂದು ಕರ್ಕೊಂಡು ಬರಬೇಕು. ಎಷ್ಟೋ ಸಲ ಸರ್ವೆ ಹಾಕಿದ್ರೆ ಕೂಡ ಸಿಂಪಲ್ ಆಗಿ ಬರ್ತಾರೆ. ಒಂದು ಇಂಟರ್ನೆಟ್ ಸರ್ವೆ ಥರ ಮಾಡ್ತಾರೆ, ಹೋಗ್ಬಿಡ್ತಾರೆ. ಚೈನ್ ತಗೊಳ್ಳಿವಿ, ಅಳತೆ ಮಾಡಿ. ಇದು ಕೂಡ ಅಳತೆ ಮಾಡಬೇಕು, ಅಳತೆ ಮಾಡಿ ಮಾತಾಡಬೇಕು. ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.